ನಮಸ್ಕಾರ. ಕೆಕೆಆರ್ ಗೆದ್ದ ಬಳಿಕ ಐಪಿಎಲ್ ಅಂಕಪಟ್ಟಿಯಲ್ಲಿ ಕೋಲಾಹಲ. ಆರ್ಸಿಬಿ ಹೊಡೆಯಿತು ಬಂಪರ್ ಲಾಟರಿ. ಹೀಗಿದೆ ನೋಡಿ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನೆನ್ನುವುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತ ಮುನ್ನ ನೀವು ಕೂಡ ಆರ್ಸಿಬಿಯ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಕಲ್ಕತ್ತಾದ ಈಡನ್ ಗಾರ್ಡನ್ಸ್ ಸ್ಟೇಡಿಯಂನಲ್ಲಿ ನಡೆದ ಐಪಿಎಲ್ 2026ರ 65ನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಉಭಯ ತಂಡಗಳಿಗೂ ಇದು ಲೀಗ್ ಸುತ್ತಿನ 13ನೇ ಮ್ಯಾಚ್ ಆಗಿತ್ತು. ಇತ್ತ ಕಲ್ಕತ್ತಾ ತಂಡಕ್ಕೆ ಪ್ಲೇ ಆಫ್ ದೃಷ್ಟಿಕೋನದಿಂದಾಗಿ ಈ ಪಂದ್ಯ ಮಾಡು ಇಲ್ಲವೇ ಮಡಿ ಆಗಿತ್ತು. ಆದಾಗ್ಯೂ ಈ ಮ್ಯಾಚ್ನಲ್ಲಿ ಕೆಕೆಆರ್ ತಂಡ ಬರೋಬ್ಬರಿ 4 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಜೊತೆಗೆ ತನ್ನ ಪ್ಲೇ ಆಫ್ ಆಸೆಯನ್ನ ಇನ್ನೂ ಕೂಡ ಜೀವಂತವಾಗಿರಿಸಿಕೊಂಡಿದೆ ಅಂತ ಹೇಳಬಹುದು. ಇದಲ್ಲದೆ ಕೆಕೆಆರ್ ತಂಡ ಟೂರ್ನಿಯಲ್ಲಿ 6ನೇ ಗೆಲುವನ್ನ ರಿಜಿಸ್ಟರ್ ಮಾಡಿದೆ. ಇನ್ನು ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ 20 ಓವರ್ಗಳಲ್ಲಿ ಕೇವಲ 147 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಕಾರ್ಬಿನ್ ಬಾಷ್ ಆಚೆಯ 32 ರನ್ ಬಾರಿಸಿದ್ದೇ ಗರಿಷ್ಠ ಸ್ಕೋರ್ ಎನಿಸಿಕೊಂಡಿತ್ತು. ಇತ್ತ ಕ್ಯಾಮರನ್ ಗ್ರೀನ್, ಹರ್ಷ್ ದುಬೆ, ಕಾರ್ತಿಕ್ ತ್ಯಾಗಿ ತಲಾ 2 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನ ಬೆನ್ನಟ್ಟಿದಂತ ಕೆಕೆಆರ್ ತಂಡದ ಪರ ಕನ್ನಡಿಗ ಮನೀಶ್ ಪಾಂಡೆ ಅತ್ಯುತ್ತಮ ಇನ್ನಿಂಗ್ಸ್ ಆಡ್ತಾರೆ. ಪರಿಣಾಮವಾಗಿ 18.5 ಓವರ್ಗಳಲ್ಲಿ ಕೆಕೆಆರ್ 6 ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಸುಲಭವಾಗಿ ಚೇಸ್ ಮಾಡಿತು. ತಂಡದ ಪರ ಮನೀಶ್ ಪಾಂಡೆ 45 ಹಾಗೂ ರೋಮನ್ ಪೋವೆಲ್ 40 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರೆ ಅತ್ತ ಕಾರ್ಬಿನ್ ಬಾಷ್ 3 ವಿಕೆಟ್ ಪಡೆದುಕೊಂಡರು. ಇದರೊಂದಿಗೆ ಕೆಕೆಆರ್ ಈ ಮ್ಯಾಚ್ ನಲ್ಲಿ 4 ವಿಕೆಟ್ಗಳ ವಿಕ್ಟರಿ ಪಡೆದುಕೊಂಡಿದೆ. ಇನ್ನೀಗ ಪಂದ್ಯ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಮೊದಲ ಸ್ಥಾನದಲ್ಲಿ ನಮ್ಮ ಆರ್ಸಿಬಿ ತಂಡವಿದ್ದು ಆಡಿದ 13 ಮ್ಯಾಚ್ ನಿಂದ 9 ಗೆಲುವು ಪಡೆದುಕೊಂಡು 18 ಅಂಕಗಳೊಂದಿಗೆ ಆರ್ಸಿಬಿ ಫಸ್ಟ್ ಪ್ಲೇಸ್ ನಲ್ಲಿದೆ. ಇನ್ನು 2ನೇ ಹಾಗೂ 3ನೇ ಸ್ಥಾನದಲ್ಲಿ ಕ್ರಮವಾಗಿ ಗುಜರಾತ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳಿದ್ದು ಈ ಎರಡು ತಂಡಗಳು ತಲಾ ಆಡಿದ 13 ಪಂದ್ಯಗಳಿಂದ 8 ಗೆಲುವುಗಳನ್ನು ಪಡೆದುಕೊಂಡು ತಲಾ 16 ಪಾಯಿಂಟ್ಸ್ಗಳೊಂದಿಗೆ ಕ್ರಮವಾಗಿ ಜಿಟಿ 2ನೇ, ಹೈದರಾಬಾದ್ 3ನೇ ಸ್ಥಾನದಲ್ಲಿದೆ. ಮತ್ತು 4ನೇ ಪ್ಲೇಸ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವಿದ್ದು ಆಡಿದ 13 ಪಂದ್ಯಗಳಿಂದ ಆರ್ಆರ್ 7 ಗೆಲುವು ಕಂಡು 14 ಪಾಯಿಂಟ್ಸ್ಗಳೊಂದಿಗೆ ಅಂಕಪಟ್ಟಿಯಲ್ಲಿ 4th ಪೊಸಿಷನ್ನಲ್ಲಿದೆ. ಇನ್ನು 5ನೇ ಹಾಗೂ 6ನೇ ಸ್ಥಾನದಲ್ಲಿ ಕ್ರಮವಾಗಿ ಪಂಜಾಬ್ ಕಿಂಗ್ಸ್ ಹಾಗೂ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡಗಳಿದ್ದು ಈ ಎರಡೂ ತಂಡಗಳು ತಲಾ ಆಡಿದ 13 ಮ್ಯಾಚ್ಗಳಿಂದ 6 ಗೆಲುವು 6 ಸೋಲು 1 ಡ್ರಾನೊಂದಿಗೆ ತಲಾ 13 ಪಾಯಿಂಟ್ಸ್ಗಳೊಂದಿಗೆ ಕ್ರಮವಾಗಿ ಪಂಜಾಬ್ 5ನೇ ಹಾಗೂ ಕಲ್ಕತ್ತಾ 6ನೇ ಸ್ಥಾನದಲ್ಲಿದೆ. ಇನ್ನು 7ನೇ ಹಾಗೂ 8ನೇ ಸ್ಥಾನದಲ್ಲಿ ಕ್ರಮವಾಗಿ ಚೆನ್ನೈ ಹಾಗೂ ಡೆಲ್ಲಿ ತಂಡಗಳಿದ್ದು ಈ ಎರಡೂ ತಂಡಗಳು ತಲಾ ಆಡಿದ 13 ಮ್ಯಾಚ್ಗಳಿಂದ ತಲಾ 6 ಗೆಲುವುಗಳನ್ನು ಪಡೆದುಕೊಂಡು 12 ಅಂಕಗಳೊಂದಿಗೆ ಚೆನ್ನೈ 7ನೇ, ಡೆಲ್ಲಿ 8ನೇ ಸ್ಥಾನದಲ್ಲಿದೆ. 9ನೇ ಹಾಗೂ 10ನೇ ಸ್ಥಾನದಲ್ಲಿ ಮುಂಬೈ, ಲಕ್ನೋ ತಂಡಗಳಿದ್ದು ಈ ಎರಡು ತಂಡಗಳು ಪ್ಲೇ ಆಫ್ ನಿಂದ ಹೊರಬಿದ್ದಿವೆ. ಈ ಹಂತದಲ್ಲಿ ಟಾಪ್ 4 ಟೀಮ್ಗಳಾಗಿ ಆರ್ಸಿಬಿ, ಗುಜರಾತ್, ಹೈದರಾಬಾದ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಕಾಣಿಸಿಕೊಳ್ತಾ ಇವೆ. 4ನೇ ಸ್ಥಾನಕ್ಕಾಗಿ ಆರ್ಆರ್, ಪಂಜಾಬ್, ಕಲ್ಕತ್ತಾ ನಡುವೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಅಂತ ಹೇಳಬಹುದು. ಸ್ನೇಹಿತರೆ, ನಿಮಗೆ ಅನಿಸುತ್ತೆ 4ನೇ ಟೀಮ್ ಆಗಿ ಯಾವ ಟೀಮ್ ಪ್ಲೇ ಆಫ್ಗೆ ಕಾಲಿಡುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ನಮಸ್ಕಾರ.